ಇವಾಗ ನಾವು ಅಲ್ಪೇರಿ ಮೆಟ್ಲ ಹತ್ರ ಇದೀವಿ, ಬನ್ನಿ ತೋರಿಸ್ತೀನಿ ಅಲ್ಪೇರಿ ಮೆಟ್ಲ ಹತ್ರ. ತೆಂಗಿನಕಾಯಿ ಹೊಡೆದು ನಾವಿಲ್ಲಿ ಸ್ಟಾರ್ಟ್ ಮಾಡಬೇಕು. ಮೊದಲನೇದು ಇಲ್ಲಿಂದ ತೆಂಗಿನಕಾಯಿ ಹೊಡೆದು ನಾವು ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ ಎಲ್ಲರಿಗೂ. ಮೊದಲು ಇಲ್ಲಿ ಗೋಪಾಲ ಕೃಷ್ಣನ ಟೆಂಪಲ್ ಬರುತ್ತೆ, ಅದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಇವಾಗ ಇಲ್ಲಿ ಇನ್ನೊಂದು ಗುಡಿ ಬರುತ್ತೆ, ತೋರಿಸ್ತೀನಿ ನೋಡ್ರಿ. ನಾವು ಫಸ್ಟ್ ಮೆಟ್ಲೆತ್ತಾಗ ಬರ್ಬೋದು. ಫಸ್ಟ್ ಗೋಪುರ ಇದು ರಾಜಗೋಪುರ ಅಂತ ತಿಂತಾರೆ, ಇದೇನೆ ನೋಡಿ ರಾಜಗೋಪುರ. ಇದು ಮೊದಲನೇ ರಾಜಗೋಪುರ ಅಂತಾರ. ಇಲ್ಲಿ ನಾವು ಇವಾಗ ಮೆಟ್ಲೆ ಇರೋತ್ನಾಗ 7 ಗುಡ್ಡ ಹಚ್ಬೇಕಲ್ಲ, ಆಗ ತಿರುಪತಿ 7 ಅವತಾರಗಳು ಕಾಣಿಸುತ್ತೆ. ಇದು ಬಂದು ಮೊದಲನೇ ಅವತಾರ. ಇದು ಇದು ಮೀನಿನ ಅವತಾರ. ಇಲ್ಲಿ ನಮ್ಮ ಮೊಣಕಾಳು ಇಲ್ಲಿ ಅಂಟಿಸಿದ್ರೆ ಕಾಲು ನೋವೆಲ್ಲ ಹೋಗ್ತಾವಂತ ಇಲ್ಲೆಲ್ಲ ಹೇಳ್ತಾರೆ. ಬನ್ನಿ ನಾವು ಟ್ರೈ ಮಾಡೋಣ. ಇಲ್ಲಿ ನಾವು ಎಷ್ಟು ಮೆಟ್ಲೆ ಇರ್ತೀವೋ ಅದು ಕೌಂಟ್ ಆಗ್ಬೇಕಂದ್ರೆ ಇಲ್ಲಿ 100ಗೆ 500ಗೆ 1000ಗೆ ಮೆಟ್ಲೆ ಇಲ್ಲಿ ಹಾಕ್ತಾರೆ, ಇದು ಬೋರ್ಡ್ ಹಾಕ್ತಾರೆ ಇಲ್ಲಿ. ಇದೇ ತರ ನಮ್ಮ 3450 ಮೆಟ್ಲೆ ಇದಾವೆ. ನಾವ್ ಇವಾಗ ಜಸ್ಟ್ 100 ಹತ್ತಿದೀವಿ. ಟೋಟಲ್ ಇರೋದು 3550 ಮೆಟ್ಲು. ಇವಾಗ ನಾವು 100 ಎತ್ತಿದ್ದೀವಿ. ನಾವು 3450 ಮೆಟ್ಲೆ ಇದಾವೆ. ಇವಾಗ ಬಂದ್ಬಿಟ್ಟು ನಮ್ದು 2ನೇ ಅವತಾರ, ಕೂಡ್ತವ ಅವತಾರ ಅಂತ ಇದೆ. ಇದು 2ನೇ ಅವತಾರ. ಇಲ್ಲಿ ಅವ್ರು ಅನ್ಕೊಂಡವ್ರಿಗೆ ದೇವ್ರು ಕೂಡ ಕರ್ಪೂರ ಹಚ್ತಾರೆ. ಇಲ್ಲಿ ಕರ್ಪೂರ ಒಬ್ರು ಹಚ್ಚಿದ್ರೆ ಇಲ್ಲಿ ಹಂಗೆ ಬೆಂಕಿ ಒಬ್ರು ಹಚ್ತಾರೆ, ದೀಪ ಒಬ್ರು ಹಚ್ತಾರೆ. ಕರ್ಪೂರ ಒಬ್ರು ಹಚ್ಚಿದ್ರೆ ದೀಪ ಒಬ್ರು ಹಚ್ತಾರೆ. ಇದು ಅನ್ಕೊಂಡ್ರೆ ಅವರು ಆಗುತ್ತೆ ಅಂತೇಳಿ ಹಚ್ಕೊಂತ ಹೋಗ್ತಾರೆ. ನಾವು ಬಂದಿವಿ 2ನೇ ರಾಜಗೋಪುರ. 2ನೇ ನೋಡಿ ತೋರಿಸ್ತೀನಿ. 2ನೇ ರಾಜಗೋಪುರ. ನಾವು 500 ಮೆಟ್ಲೆ ಇದ್ದಿದ್ದೇವೆ ಗಾಯ್ಸ್, ನೋಡಿ ತೋರಿಸ್ತು. ಇಲ್ಲಿ ಬೋರ್ಡ್ ಹಾಕ್ತಾರೆ. ಇಲ್ಲಿ ನಾವು ಅವಾಗ 2 ಅವತಾರ ನೋಡಿದ್ವಿ. ಇವಾಗ 3ನೇದು ಬರೋದು ವರಹ ಅವತಾರ ಅಂತ, ವರಹ ಸ್ವಾಮಿ ಇದೆ ನೋಡಿ, ವರಹ ಸ್ವಾಮಿ ಅವತಾರ. ಇದೆಲ್ಲ ನಿಮಗೆ ಗುಡ್ಡ ಏರವತ್ನಾಗ ನಿಮಗೆ ಸೋಡಾ, ನೀರು, ಊಟ, ಟಿಫಿನ್, ಸ್ನಾಕ್ಸ್ ಐಟಮ್ಸ್ ಎಲ್ಲ ಸಿಗುತ್ತೆ. ನೀವು ಏನ್ ಮನೆಯಿಂದ ಆಗ್ಲಿ ಕೆಳಗಿಂದ ಏನ್ ತಿಂದಿಲ್ಲಾದ್ರೂ ಪರವಾಗಿಲ್ಲ, ನಿಮ್ಗೆಲ್ಲ ಸಿಗ್ತೈತಿ. ಇಲ್ಲಿ ಮೇಲೆ ವಾಟರ್ ಸಮೇತ ಸಿಗುತ್ತೆ. ಇಲ್ಲಿ ವಾಶ್ರೂಮ್ ಇರುತ್ತೆ, ಪ್ರತಿಯೊಂದು ಇರುತ್ತೆ ಇದರಲ್ಲಿ. ನೀವು ಆರಾಮಾಗಿ ಇರ್ಬೋದು. ಇಲ್ಲಿ ಬರ್ತಾ ಮೆಟ್ಲಲ್ಲಿನ ಮೇಲೆ ಬರ್ತವೆ, ಫುಲ್ಲು ಟಾಪ್ ಎದೆ ಮೇಲೆ ಬರ್ತವೆ. ಇಲ್ಲಿ ನಾವು ಇವಾಗ 1000 ಮೆಟ್ಲೆ ಕಂಪ್ಲೀಟ್ ಮಾಡಿದ್ದೀವಿ. ಬೋರ್ಡ್ ಹಾಕಿದ್ರಲ್ಲ 1000 ಮೆಟ್ಲು ಕಂಪ್ಲೀಟ್ ಆಗಿದೆ. ಇನ್ನು 550 ಮೆಟ್ಲಿದ್ದಾವೆ. ನಾನಂತೂ ಬೇವ್ರು ಇಳಿದು ಬಿಟ್ಟಿದ್ದೀನಿ ನೋಡಿ. ಇನ್ನ ಬರ್ತಾ ಎದೆ ಮೇಲೆ ಬರ್ತಾವ ಸ್ಟೆಪ್ಸ್ ಕೆಳಗಡೆ. ವೆಂಕಟೇಶ್ವರ ಸ್ವಾಮಿಯವರ 4ನೇ ಅವತಾರ. ಇದು ನರಸಿಂಹಸ್ವಾಮಿ ಅವತಾರ ಅವ್ರದ್ದು. ತೋರಿಸ್ತೀನಿ ನೋಡಿ. ವೆಂಕಟೇಶ್ವರ ಸ್ವಾಮಿಯವರ 4ನೇ ಅವತಾರ ನರಸಿಂಹಸ್ವಾಮಿ ಇದೆ ನೋಡಿ. ಇಲ್ಲಿ ಎಮರ್ಜೆನ್ಸಿ ಹಾಸ್ಪಿಟಲ್. ಇದು ಎಮರ್ಜೆನ್ಸಿ ಯಾರಾದ್ರೂ ಏನಾನ ಆದ್ರೆ ಅವರಿಗೆ ಚಿಕಿತ್ಸೆ ಕೊಡ್ತಾರೆ. ನಾವು ಫೈನಲಿ 1500 ಮೆಟ್ಲು ಕಂಪ್ಲೀಟ್ ಮಾಡಿದ್ದೀವಿ. ಇನ್ನ 2050 ಮೆಟ್ಲು ಇದಾವೆ ನೋಡಿ. ಇನ್ನ 2050 ಮೆಟ್ಲು ತರ ಇದಾರೆ. ಫುಲ್ ಕ್ರೌಡ್ ಇದೆ ಮೆಟ್ಲಿರೋತ್ನ ಕೂಡ.
2,000 ಮೆಟ್ಲೆತ್ತದೆ. ಸ್ವಲ್ಪ ಮೇಲೆ ಬಂದ್ರೆ ಇನ್ನೊಂದು ಗೋಪುರ ಕಾಣಿಸುತ್ತೆ. ಇದನ್ನ ಹೆಸರು ಗಾಲಿ ಗೋಪುರ. ಇದು 4ನೇದು. ಹಾಗೆ ನೀರಿನಲ್ಲಿ ಇಳಿದು ಬಿಟ್ಟಿದ್ದೀನಿ. ಇಲ್ಲಿಂದ ಸ್ವಲ್ಪ ಫ್ರೀ ಇರುತ್ತೆ. ಎಲ್ಲ ಗಾಲಿ ಗೋಪುರ ಕೆಳಗಡೆ ಇದೆಲ್ಲ ಇರೋದು. ಜನ ನೋಡಿ ಎಷ್ಟಿದ್ದಾರೆ. ಎಲ್ಲ ಊಟ ಸಿಗುತ್ತೆ ನಿಮಗೆ. ಏನ್ ಸ್ನಾಕ್ಸ್ ಬೇಕು ಎಲ್ಲ, ಗೋಬಿ ಐಟಮ್ಸ್, ರೈಸ್ ಐಟಮ್ಸ್ ಎಲ್ಲ ಸಿಗುತ್ತೆ ಇಲ್ಲೆಲ್ಲ. ಎಲ್ಲ ಸ್ನಾಕ್ಸ್ ಐಟಮ್ಸ್ ಎಲ್ಲ, ಊಟ ಐಟಮ್ಸ್ ಎಲ್ಲ ಸಿಗುತ್ತವೆ. ವೆಂಕಟೇಶ್ವರ ಸ್ವಾಮಿಯ 5ನೇ ಅವತಾರ, ಪರಶುರಾಮ ಅವತಾರ ಅಂತ. ಇದು ತೋರಿಸ್ಕೊಂಡ್ರೆ ಇದು ಗಾಲಿ ಗೋಪುರದಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಪರಶುರಾಮ ಅವತಾರ ಬರುತ್ತೆ ಇಲ್ಲಿ. ಇದು 5ನೇ ಅವತಾರ. ಇನ್ನ 2 ಅವತಾರ ಇದಾವೆ. ಇನ್ನ ಮುಂದೆ ಬರ್ತೈತೆ, ತೋರಿಸ್ತೇನೆ ಅವು ಕೂಡ. ಅವತಾರಗಳು ಎಷ್ಟು ಚೆನ್ನಾಗಿರ್ತಾವ ಅಂದ್ರೆ 7 ಅವತಾರ. ವೆಂಕಟೇಶ್ವರ ಸ್ವಾಮಿ 7 ಅವತಾರ ಎತ್ತಿರ್ತಾರೆ. ಆ 7 ಅವತಾರದಲ್ಲಿ ಇದು 5ನೇದು ಪರಶುರಾಮ ಅವತಾರ. ಇನ್ನ ಮುಂದೆ ಇನ್ನ 2 ಅವತಾರ ಇದಾವೆ, ಅವು ಕೂಡ ತೋರಿಸ್ತೀನಿ. ಇದು ವೆಂಕಟೇಶ್ವರನ 6ನೇ ಅವತಾರ, ರಾಮನ ಅವತಾರ ಅಂತ. ಇವಾಗ ನೆಕ್ಸ್ಟ್ 7ನೇದು ಬರುತ್ತೆ, ಅದು ಕೂಡ ತೋರಿಸ್ತೀನಿ, ವೇಟ್ ಮಾಡಿ. ಇಲ್ಲಿಂದ ನಾವು ಮೆಟ್ಲೇನಿರೋದಿಲ್ಲ, ಹೀಗೆ ನಡ್ಕೊಂತ ಹೋಗ್ಬೋದು. ಸ್ವಲ್ಪ ಬೆಟರ್ ಅನಿಸುತ್ತೆ. ಮುಂದೆ ಹೋಗ್ತಾ ಮೆಟ್ಲು ಬರ್ತವೆ, ತೋರಿಸ್ತೀನಿ. ಇಲ್ಲಿ ಒಂದೊಂದು ಮೆಟ್ಲು ಒಂದೊಂದು ಬರುತ್ತೆ. ಆರಾಮ್ ನಡ್ಕೊತ ಒಂದೊಂದು ಸ್ಟೆಪ್ ಇರ್ಬೋದು. ಇಲ್ಲಿ ಆಯಾಸ ಏನಂತ ಆಗೋದಿಲ್ಲ. ಆರಾಮಾಗಿ ಸ್ವಲ್ಪ ನಡೀತಾ ಒಂದೊಂದು ಮೆಟ್ಲು 2 ಮೆಟ್ಲು ಇರ್ತವೆ, ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಬರೋದು ವೆಂಕಟೇಶ್ವರ ಸ್ವಾಮಿಯ 7ನೇ ಅವತಾರ, ಕೃಷ್ಣನ ಅವತಾರ ಅಂತ. ತೋರಿಸ್ತೀನಿ ನೋಡಿ. ಸ್ವಾಮಿಯ 7ನೇ ಅವತಾರ ಕೃಷ್ಣ ಅವತಾರ. ಆಂಜನೇಯ ಸ್ವಾಮಿಯ ವಿಗ್ರಹ. ಆಂಜನೇಯ ಸ್ವಾಮಿ ಆಗಿದೆ. ಇಲ್ಲಿ ಮಟ್ಟ ಬರೋಷ್ಟೇ ನಮ್ಗೆ 2850 ಮೆಟ್ಲು ಕಂಪ್ಲೀಟ್ ಆಗಿದೆ. ಇಲ್ಲಿಗೂ ಫಸ್ಟಿಗೆ ರೂಟ್ ಇತ್ತು, ಇವಾಗ ಬ್ರಿಡ್ಜ್ ಹಾಕಿದ್ದಾರೆ. ಫಸ್ಟ್ ಇಲ್ಲಿ ಕೆಳಗಡೆ ಹೋಗ್ತಿತ್ತು ರೂಟ್. ಇಲ್ಲಿ ಒಂದು 3 ಇಯರ್ಸ್ ಬ್ಯಾಕ್ ಇಲ್ಲಿ ಕೆಳಗಡೆ ಇತ್ತು, ಇವಾಗ ಬ್ರಿಡ್ಜ್ ಹಾಕಿದ್ದಾರೆ. ಯಾಕಂದ್ರೆ ಇಲ್ಲಿ ಬಸ್ಗಳು ಬರ್ತಾವೆ ಇಲ್ಲಿ ಅಪೋಸಿಟ್ ರೋಡ್. ಇದು ನಾವು ಬಂದಿದೀವಿ ಮೊಣಕಾಲ್ ಮೆಟ್ಲು ಅಂತ. ಮೊಣಕಾಲ್ ಮೆಟ್ಲು ಇರುತ್ತೆ, ಗೋಪುರ ಇದೆ ನೋಡ್ರಿ. ಮುಂದೆ ಸ್ಟಾರ್ಟ್ ಮಾಡ್ಬೇಕು ಮೊಣಕಾಲ್ ಮೆಟ್ಲು. ಇಲ್ಲಿಂದ ಮೊಣಕಾಲ್ ಮೆಟ್ಲು ಇರಬೇಕು. ಮಳೆ ಬರ್ತಿದೆ ಇಲ್ಲಿ, ಅವಾಗೆ ಎಲ್ಲಾರು ಇರ್ತಿದ್ದಾರೆ ನೋಡ್ರಿ. ಮೊಣಕಾಲ್ ಮೆಟ್ಲು ಮೊಣಕಾಲಿಂದ ಜಸ್ಟ್ 21 ಏರಿದ್ದೀನಿ ಅಷ್ಟೇ. ನೀವು ಬೇಕಾದ್ರೆ 50 ಇಲ್ಲಾಂದ್ರೆ 100 ಇರ್ಬೋದು. ಇಲ್ಲಿಂದ ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಮೊಣಕಾಲ್ ಮೆಟ್ಲು ಇರೋ ಅಷ್ಟೇ ಸಾಕು. 3000 ಕಂಪ್ಲೀಟ್ ಆಗಿದ್ದಾವೆ. ಇನ್ನು 550 ಮೆಟ್ಲಿದ್ದಾವೆ. ಫೈನಲಿ 3550 ಮೆಟ್ಲು ಕಂಪ್ಲೀಟ್ ಆಯಿತು.
ಕಂಪ್ಲೀಟ್ ಆಯ್ತು ನಮ್ದು. ಇಲ್ಲಿಗೆ ನೋಡಿ ನಾವು ದರ್ಶನಕ್ಕೆ ಹೋಗೋದು, ಗುಂಡು ಮಾಡಿಸ್ಕೊಂಡು ಎಲ್ಲಿ ಅಂತ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ.